ನೋಡಿ ಸಾಕು ಯಾಕೆ ಯೋನಿಸ್ತಾ ಇದೀರಿ ಊಟ ತಿನ್ಸ್ರಿ ಪಾಪ ತಿಂತಾ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮೂರಿಗೆ ಬಂದಿದ್ದೀವಿ. ನಮ್ಮೂರು ಅಂದರೆ ನನ್ನ ಹಸ್ಬೆಂಡ್ ಅವರು ತಟ್ಕುಪ್ಪೆಗೆ. ಇವತ್ತೇನಪ್ಪ ಅಂದರೆ ಇವತ್ತು ಟೈಮ್ ಬಂದು ಎಷ್ಟು ನಮ್ಮ ಟೈಮ್ ಆಯ್ತು 7 o'clock. 7 o'clock. ಈಗ ಜಸ್ಟ್ ಊರಿಗೆ ಬಂದ್ವಿ. ಏನಪ್ಪ ಅಂದರೆ ನಮ್ಮೂರಲ್ಲಿ ಇವತ್ತು ದೇವ್ರ ಮೆರವಣಿಗೆ, ಎಲ್ಲ ದೇವ್ರನ್ನ ಎತ್ತಿ ಮೆರವಣಿಗೆ ಮಾಡ್ತಿದ್ದಾರೆ. ಫುಲ್ಲು ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಸೊ ಹೇಗಿರುತ್ತೆ ಏನು ಅಂತ ಬನ್ನಿ ಗೈಸ್ ನೋಡೋರಂತೆ. ನಮ್ಮೂರು ಇದನ್ನ ನೋಡಿ ಬಂದಿದ್ದೀವಿ ಮನೆಗೆ ಆಲ್ರೆಡಿ. ನೋಡಿ ನಮ್ಮ ಗುಂಡನ್ನ ಎತ್ಕೊಬಚ್ಚಿನಮ್ಮ ಇಲ್ಲೊಬ್ಬ ಚಿಕ್ಕಮ್ಮ, ಇವನೊಬ್ಬ, ಇಬ್ರು ನಮ್ಮ ವಿಡಿಯೋ ನೋಡ್ತೀಯ ಅಲ್ವಾ ಚಿನ್ನಿ? ನೀನು ನೋಡ್ತೀಯ ತಾನೆ? ಎಲ್ರಿಗೂ ಹಾಯ್ ಹೇಳ್ಬಿಡು. ಹಾಯ್ ಹಾಯ್ ಹಾಯ್. ಪಪ್ಪಿ ಕೊಡೋದು ಇಲ್ಲಿ ನಂಗೆ ಪಪ್ಪಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಜಾಣವರಿಗೆ ಕೊಟ್ಬಿಟ್ಟ. ಗುಡ್ ಬಾಯ್. ಬಂದ ತಕ್ಷಣ ಚಾಕ್ಲೇಟು ಅಲ್ವಾ? ಯಾರು ಕೊಡ್ತಿದ್ದು? ಊರಿಗೆ ನಾನು, ಚಿನ್ನಮ್ಮ ಮತ್ತು ಅತ್ತೆ 3 ಜನ ಬಂದ್ವಿ. ಈಗ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ರಕ್ಷು ಕೂಡ ಬಂದಿದ್ದಾಳೆ. ಇವತ್ತು ನಾವು ಗಾಡಿ ಪೂಜೆ ಇಟ್ಕೊಂಡಿದ್ದೀವಿ. ಆಯುಧ ಪೂಜೆಯಲ್ಲಿ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಆಯುಧ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ನೋಡಿ ಎಷ್ಟು ಜನ ಸೇರಿದ್ದಾರೆ. ಅಲ್ಲಿ ಪೂಜೆ ನಡೀತಿದೆ. ನಮ್ಮೂರ್ ದೇವರು ಮಾರಮ್ಮ ತಾಯಿ. ನೋಡಿ ಗೈಸ್, ನಮ್ಮ ಹುಡುಗಿ ವಿಡಿಯೋ ಆನ್ ಮಾಡಿದ್ರೆ ಸಾಕು ಓಡಿ ಓಡಿ ಓಡಾಗದೆ. ಇವಾಗ ಬಿಡತ್ತೆ ನೋಡ್ವಾ, ಬಿಡಚಿನಮ್ಮ ಓಡ್ಲಿ. ಅಲ್ಲೋ ರಕ್ಸು ನೋಡಿ ಓಡಾಯ್ತು. ಅಲ್ಲೇನ್ ದೇವ್ರ ತಗದ್ರಿ ಮಗ ನನಗೆ ಮೊಮ್ಮಗ ಆಗಿದ್ರೆ ನಮ್ಮ ಅತ್ತೆ ಕಿರಿ ಮಗ, ನನ್ ಚಿಕ್ಕ ಮಗ, ಅವರು ಮಧ್ಯದ ಮಗಳು. ಮಧ್ಯದ ಮಗಳು ಅವರು. ಇವರು ಚಿಕ್ಕ ಮಗ, ಇವರೇ ಲಾಸ್ಟ್ ಮಗ. ಅವನು ತಂಗಿ ಮಗ. ಹಾ ಹೌದು. ಮೂರು ಮುತ್ತು. ಈ ದೊಡ್ಡಪ್ಪನೂ ಇಲ್ಲ, ತಾತನೂ ಇಲ್ಲ. ಜೋಗೋ ಸದೋದ್ರಂತೆ ಗೈಸ್. ನಮ್ಮ ರಕ್ಷಿಗೆ ಟೀ ಮಾಡಕ್ಕೆ ಹೇಳಿ ಅರ್ಧ ಗಂಟೆ ಆಯ್ತು. ಇನ್ನ ಸಕ್ಕರೆನೇ ಹಾಕ್ತಾವಳೆ ನೋಡಿ ರಕ್ಷಿ. ಇನ್ನ ಎಷ್ಟೊತ್ತಪ್ಪ? ಇನ್ನ 1 hour. ಅತ್ತೆ ಅನ್ನ ಮಾಡ್ಬೋದಿತ್ತು ಇಷ್ಟೊತ್ತಿಗೆ ತಾನೇ. ನಾನು ನಮ್ಮ ರಕ್ಷಿ ಒಂದೇ ತರ. ಏನತ್ತ? ನೀನ್ ಬೇಗ ಮಾಡ್ತೀಯ ಅಂತ ಅವ್ಳು ತೋರ್ಸಕ್ ಹೋಗಿದ್ಯಾ? ಹೌದಾ? ಹಂಗ ನೋಡಿ ನಾನು ರಕ್ಷಿ ಒಂದೇ ಅಂತ ಹೇಳ್ತಾವ್ರೆ. ರಕ್ಷು ಬೇಗ ಕೊಡಪ್ಪ, ತಲೆನೋವೇ ಹೊಂಟೈತದ ನೀನ್ ಕೊಡಷ್ಟದ್. ಯಾಕೆ ನೋಡಿ ಅಣ್ಣ ತಂಗಿ ಬಾರಿಸ್ತವ್ರೆ. ಅವಾಗೆ 5 ಒಡೆ ಹಾಕೊಂಡಿದ್ರು. ಈಗ 4 ಒಡೆ ಹಾಕೊಂಡವ್ರೆ ಮತ್ತೆ. ನಾನು ನೋಡಿ ಇವಾಗ ಫಸ್ಟ್ ನೋಡಿ, ಇನ್ನ ನನ್ನ ಕೈ ಇದೇ ಆಗಿಲ್ಲ ನೋಡಿ. ಹೌದಾ? ನೆಕ್ಸ್ಟ್ ಮೆರವಣಿಗೆ ಬರೋಷ್ಟು ಎಷ್ಟೊತ್ತಾಗುತ್ತೆ ಚೆನ್ನಮ್ಮ? ಹೌದಾ? ಊಟ ಮಾಡ್ಬಿಟ್ಟು ಊರೊಳಗಡೆ ಹೋಗೋದಾ? ಸರಿ. ಏನಪ್ಪ ಮಾಡ್ತಿತ್ತು ಅಕ್ಕ? ಹಾಂ, ಏನು ಗಂಟ್ಲು ರಕ್ಷು? ನೋಡಿಲಿ ವಿಡಿಯೋ ಮಾಡ್ತಾ ಇದ್ದೀನಿ ರಿಯಲ್ ಆಗಿ.
ಗುಡ್ ಬೈ ಅಂತ ಹೇಳ್ಬಿಟ್ಟಿದೀನಿ ಲಪ್ಪ, ವಿಡಿಯೋದಲ್ಲಿ ಗುಡ್ ಬೈ ಅಂತ ಹೇಳ್ಬಿಟ್ಟಿದೀನಿ. ಎಲ್ಲ ನೋಡ್ತಾವ್ರೆ ನಿನ್ನ. ಓ ನೋಡಪ್ಪ ಎಷ್ಟು ಒಳ್ಳೆ ಹುಡುಗ ಅಂತ ನೋಡ್ತಾರೆ, ಬೇರೆ ಪಾಪಕ್ಕೆ ತೋರಿಸ್ತಾರೆ ಅಲ್ವಾ ರಕ್ಷು? ಹಾ ನೋಡಿ ನಮ್ಮ ಹುಡುಗ ಪರ್ಸು, ನಮ್ಮ ಹುಡುಗ ಬಂದು ಸೈಲೆಂಟಾಗಿ ಕುತ್ಕೊಂಡು ಊಟ ಮಾಡು ಅಂದರೆ ಮಾಡ್ತಾನೆ. ಕುಡಿಯಪ್ಪ ಈಗ ಪಾಯಸನ. ಅದು ಸಾಕು. ನಡಿ ಚಿನ್ನಮ್ಮಂಗು ನನಗೂ 10th ಬ್ಯಾಚು ಫ್ರೆಂಡ್ ಸಿಕ್ಕಿದ್ದಾರೆ ಅಣ್ಣ. ಮೂರೇನೆ ಪತ್ತೂರು. ಹೌದಾ? ಬಿಜ್ಜಳ್ಳಿನಾ? ಬಿಜೆಪಿ ತೇಜಸ್ ಅಂತ. ನಡಿ ನಂಗೆ ಬೆಕ್ಕು ಅಂದ್ರೆ ಇಷ್ಟ. ನಡಿ ಬಂದ ತಕ್ಷಣ ಬೆಕ್ಕು ಹಿಡ್ಕೊಬಿಟ್ಟಿದ್ದೀನಿ. ಅದು ಅವಾಗಿಂದ ಬಡ್ಕೋತಾ ಇದೆ, ನಾನು ಬಿಡ್ತಾ ಇಲ್ಲ. ನಮ್ಮ ಮತ್ತೆ ಸಾಕಾಗಿ ಬಿಡೋದು ಚೆನ್ನಾಗಂದ್ ನೋಡಿ. ನಾನು ಫಸ್ಟ್ ನಮ್ಮ ಮನೇಲಿ ಸಾಕಿದ್ದೆ ಸೇಮು, ಪಿಂಕಿ ಮರಿ ಹಿಂಗೆ ಇತ್ತು. ಪಾಪ ನಿಂಚೆ ಕೊಡ್ತಾರೆ ಇವತ್ತು ನೀನು. ಏನು ಮಾಡ್ತಾಯಿಲ್ಲ, ಹಿಡ್ಕೊಂಡಿದ್ದೀನಿ. ಹೊಟ್ಟೆ ಸಿಗ್ ಬಿಡ್ಕೊತೈತಿ ನಮ್ಮದು. ಇದಕ್ಕ ಅನ್ನನೂ ಹಾಲು ಹಾಕ್ರಪ್ಪ, ಒಲಿ ಅಂತ ಬಡ್ಕತಾನೆ ಇದೆ ಕೊತ್ತಿಗೆ. ನನ್ನ ತಂಗಿನೂ ನನ್ನ ಹೆಡ್ತಿನೂ ಪಾಪ ಕೊತ್ತಿಗೆ ಇವತ್ತು ಅಯ್ಯೋ ಅನ್ನಿಸ್ತಾವ್ರೆ. ಅದೆಷ್ಟು ಬೈಕೊಂಡಿದತ್ತು ಆ ಕೊತ್ತಿ ಅಂತೂ. ಏಯ್ ಬಿಡಿ ಸಾಕು, ಒತ್ತಿ ಯಾಕೆ ಅಯ್ಯೋ ಅನ್ನಿಸ್ತಾ ಇದ್ದೀರಿ? ಊಟ ತಿನ್ಸ್ತಿ ಪಾಪ ತಿಂತಾ ಅದಾಗ ನೀವು ಒಂದೊಂದು ಕೊತ್ತಿ ಹಿಡ್ಕೊಂಡು ಕೊತ್ತಿನೇ ಮದುವೆ ಮಾಡ್ಕೊಳ್ರಿ ನೀವಿಬ್ರು. ಹಾಂ ನಲವತ್ತೈದು ವರ್ಷ ಆದಮೇಲೆ ನಮ್ಮೂರಲ್ಲಿ ಒಂದು ಮೆರವಣಿಗೆ ಅಂತ ಮಾಡ್ತಾ ಇರೋದು. ಅಂದರೆ ಒಂದು ಊರು ಹಬ್ಬದ ಟೈಪು. ಯಾಕೆಂದರೆ ಮಾರನೆಗೂ ನಾನ್ ವೆಜ್ಜು ಅದನ್ನೆಲ್ಲ ಮಾಡಿದರು, ಬಟ್ ಗ್ರ್ಯಾಂಡಾಗೇನೂ ಮಾಡಿರಲಿಲ್ಲ. ಯಾಕೆಂದರೆ ಊರಲ್ಲಿ ನಿಮಗೆ ಗೊತ್ತಲ್ವ, ಹಳ್ಳಿ ಕಡೆ ಕೆಲವು ಸಮಸ್ಯೆಗಳು ಇದ್ದೇ ಇರುತ್ತೆ. 10ರಿಂದ 45 ವರ್ಷದ ಹಿಂದೆ ಮಾಡಿದ್ದು. ಬಟ್ ನಾನು ಊರಲ್ಲಿ ಜೀವನ ಮಾಡಿದ್ದೀನಿ. ನಮ್ಮ ಬುದ್ಧಿ ಬರೋವರೆಗೂ ನಮ್ಮ ಊರಲ್ಲಿ ನಾನು ಜೀವನ ಮಾಡಿದ್ದೀನಿ. ಬಟ್ ಅಲ್ಲಿವರೆಗೂ ಕೂಡ ಯಾವತ್ತೂ ನಾನು ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನ್ನ ವೈಫು, ನಮ್ಮ ಫ್ಯಾಮಿಲಿ, ನನ್ನ ತಂಗಿ ಈ ಥರ ಎಲ್ಲ ಒಂದು ಪೂಜೆ ಕೊಡ್ತಾ ಇರೋದು
ಈ ನಮ್ಮ ಊರಲ್ಲಿ ಇದೇ ಫಸ್ಟ್ ಟೈಮು. ಅವ್ರಿಗೂ ಎಕ್ಸ್ಪೀರಿಯೆನ್ಸು ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನೋಡಿ, ಹಳ್ಳಿ ಕಡೆ ಲೈಫಲ್ಲಿ ಈ ಒಂದು ಸಣ್ಣ ಪುಟ್ಟ ಮೂಮೆಂಟ್ಗಳನ್ನೂ ಒಂಥರ ಖುಷಿ ಕೊಡುತ್ತೆ. ಬಟ್ ಅದೇ ನಮ್ಮ ಸಿಟಿ ಜೀವನದಲ್ಲಿ ಇದೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ. ಹಳ್ಳಿ ಲೈಫಲ್ಲಿ ನಿಂತೋಗಿರೋ ಹಬ್ಬನ ಮತ್ತೆ ಶುರು ಮಾಡೋದ್ರಲ್ಲಿರೋ ಖುಷಿನೇ ಬೇರೆ.